ಈ ನಮ್ಮ ನಾಡಿನಲ್ಲಿ ಒಕ್ಕುಂದ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಒಕ್ಕುಂದ ಗ್ರಾಮದಲ್ಲಿ ಕೈಯಲ್ಲಿ ಬೇಡಿದರೆ ಕೊಡುವಾಗ ಬಾಳಲಿ ಕೈ ತುಂಬ ನೀಡಲಿ ಆಸೆ ಧರ್ಮಾನೇ ತಾಯಿ ತಂದೆ ಇದೆಂತ ಪರಿಸ್ಥಿತಿ ತಂದೆಯ ನನ್ನ ಈ ಪಾಪದ ಪೆಂಡನ್ನು ಹೊತ್ತು ಇತ್ತ ಗಂಡನು ಇಲ್ಲ ಇತ್ತ ತವರು ಮನೆ ಇಲ್ಲ. ಅದಕ್ಕಾಗಿ ಅಣ್ಣನಿಗೆ ಹೇಳದೆ ಮನೆ ಬಿಟ್ಟು ಬಂದಿದ್ದೇನೆ. ಅಣ್ಣನ ಸತೀಶ್ ಅಣ್ಣ ಅದೆಷ್ಟು ಹುಡುಕ್ತಿದ್ದಲೋ ಏನು ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾರಮ್ಮ ನೀನು? ನಾನೊಬ್ಬಳು ಕಣ್ಣಿಲ್ಲದ ಹುಳ್ಳಿ. ನಿಮಗೆ ನನ್ನ ಮೇಲೆ ಕೂಡ ಮನಸ್ಸಾಯಿತೆ ಅಂತ ಹಾಗಿದ್ರೆ ನಿಮಗೆ ಯಾರಾದ್ರೂ ಅಕ್ಕ ತಂಗಿಯರು ಇರುತ್ತಿದ್ರೆ ನೀವು ಅಕ್ಕ ತಂಗಿಯರನ್ನು ತಿಳಿದುಕೊಳ್ಳದಿದ್ರೆ ಒಂದು ಹೋಗಿಸಿ ಅಣ್ಣ ನನ್ನಂತ ಪಾಪಿ ಹಾಗೇನಮ್ಮ, ಸುಮ್ಮನೆ ಕೇಳಿದೆ. ನಾನೊಬ್ಳು ಕಣ್ಣು ಕಳೆದುಕೊಂಡಿರುವ ಕುರುಡಿ. ನನಗೂ ಕೂಡ ಹುಲಿ ಅಂತ ಇಬ್ಬರು ಅಣ್ಣಂದ್ರು ಇದ್ದಾರೆ. ತಂಗಿ ನಾನಮ್ಮ ನಿನ್ನ ಪಾಪಿಯನ್ನ ರೋಷಾಗ್ನಿ. ತಂಗಿ ನಾನು ಚೆನ್ನಾಗಿದ್ದೇನಮ್ಮ. ನಾನೀಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೇನೆ. ತಂಗಿ ಇದೇನಮ್ಮ ನಿನ್ನ ಅವಸ್ಥೆ? ಅಣ್ಣ ಎಲ್ಲಿದ್ದಾನಮ್ಮ? ತಂಗಿ ಯಾಕಮ್ಮ ಹೀಗೆ ಮಾಡಿದೆ? ತಂಗಿ ಈ ನಿನ್ನ ಹರಿದರ ಸೀರೆ ನನ್ನನ್ನ ನೋಡಲಾಗುತ್ತಿಲ್ಲಮ್ಮ. ನನ್ನ ಶೀಲವೇ ಹರಿದಿರುವಾಗ ಈ ಸೀರೆ ಹರಿಯದಂತೆ ಯಾಕಮ್ಮ ಹೀಗೆ ಮಾತನಾಡ್ತಾ ಇದ್ದೀಯಾ? ಏನಂತ ಹೇಳೋಣ, ಪಾಪದ ಪಿಂಡಳು ಅಂತ ನಾನೊಬ್ಬಳು ಚಾಣಲ್ಲಿ ಅಂತ ಸಮಾಜ ಮಾತನಾಡುತ್ತಿಲ್ಲ. ತಾಳಿ ಕಟ್ಟಿದ ಗಂಡ ಸೋಳೆಯ ಪಟ್ಟವನ್ನು ಕಟ್ಟಿ ನನ್ನ ಮನೆಯಿಂದ ಹೊರನೂಕಿದ್ರಣ್ಣ. ಯಾರಮ್ಮ ದುಷ್ಟರು? ಅವನಲ್ಲೇ ಇದ್ದರು, ಅವನ ತಾಯಿಯ ಗರ್ಭದಲ್ಲಿ ಅಡಗಿದ್ದರು. ಅವನ ಹೊರ ತಂದು ಸೂರ್ಯಂತೆ ಅವನ ರಕ್ತವನ್ನು ಕುಡಿದು ಅವನ ನರನಾರಿಗಳನ್ನು ನಿನ್ನ ಕೋಳಿಗೆ ಮಾಲೆಯ ಮಾಡಿ ನನ್ನ ತಂಗಿ ಭದ್ರತೆ ಎಂದು ಕೈ ಎತ್ತಿ ಹೇಳಿದ ಈ ಕುರುಡುತ ಮಾತು. ಆ ಬೇಟೆ ನನ್ನದು. ಚಂಡಾಡಬೇಕು. ನಾಮ ಮಾಡಿದಾಗಲೇ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನನ್ನ ಆತ್ಮಕ್ಕೆ ಶಾಂತಿ. ಇಬ್ಬರು ಹುಲಿ ಅಂತ ಅಣ್ಣಂದಿರಿದ್ದರು. ಇಲ್ಲದಾಗ ಆಯ್ತಲ್ಲಮ್ಮ ನಿನ್ನ ಪಾಲಿಗೆ. ನನ್ನನ್ನು ಕ್ಷಮಿಸಿ ಬಿಡು ತಂಗಿ, ಕ್ಷಮಿಸಿ ಬಿಡು. ಇಷ್ಟಕ್ಕೆಲ್ಲ ಕಾರಣ ಆ ಸೃಷ್ಟಿಕರ್ತನ ತಂಗಿ. ಇನ್ನು ಮುಂದೆ ಆ ರೀತಿ ಆಗೋದಿಲ್ಲಮ್ಮ. ನಿನ್ನನ್ನು ಹೂವಿನ ಹಾಗೆ ಜೋಪಾನ ಮಾಡುತ್ತೇನೆ. ಮೊದಲು ಮನೆಗೆ ಹೋಗಿ ಅಣ್ಣನಿಗೆ ಮಗ ತೋರಿಸೋಣ. ನಡಿ. ಹೌದು ನಡೆಯಲ್ಲ. ಸತೀಶ್ ಅಣ್ಣ ನಾನಿಲ್ಲ ಅಂತ ಆದಷ್ಟು ನೊಂದುಕೊಂಡಿರ್ತಾನೆ ಇಲ್ಲ. ಮನೆ ಬಿಟ್ಟು ಬಂದು ಬಹಳ ಹೊತ್ತಾಯ್ತು. ಹಾಗಾದ್ರೆ ಕರೆದುಕೊಂಡು ಹೋಗೋಣ.